ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಹಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಗೀತೆಯ ಪಾರಾಯಣ ಮತ್ತು ಶ್ರವಣದಿಂದ ಯಾರು ಸದ್ಗತಿ ಹೊಂದಿದರು ಎನ್ನುವುದರ ಬಗ್ಗೆ ತಿಳಿಯೋಣ. ದಕ್ಷಿಣ ಮಾರ್ಗದಲ್ಲಿ ಅಮರ್ದಕ ಎಂದ ಸಣ್ಣ ಪಟ್ಟಣ. ಆ ಪಟ್ಟಣದಲ್ಲಿ ಭಾವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಚಟಗಳು ಬಹಳ ಕೆಟ್ಟದು. ಕಳ್ಳತನ ಮಾಡೋದು, ಬೇರೆಯವರ ಸಂಪತ್ತನ್ನು ತಗೊಳ್ಳೋದು, ಮಾಂಸ ತಿನ್ನುವುದು, ಇದೇ ಕೆಟ್ಟ ಚಟಗಳು ಇತ್ತು ಅವನಿಗೆ. ಒಮ್ಮೆ ಮಿತ್ರಗೋಷ್ಠಿಗೆ ಅಂತ ಹೋದಾಗ ಅಲ್ಲಿ ಮದ್ಯಪಾನವನ್ನು ಮಾಡಿ ಅಲ್ಲೇ ಕೊಡೋದು ಸತ್ತು ಹೋದ. ಆದರೆ ಅವನ ಕೆಟ್ಟ ಚಟವಂತೂ ಕೊನೆ ತನಕನೂ ಹಾಗೇ ಇತ್ತು. ಆಮೇಲೆ ಅವನು ತಾಳೆ ಮರ ಆಗಿ ಹುಟ್ಟಿದ. ಆ ತಾಳೆ ಮರದ ಆ ನೆರಳಿಗೆ ಇಬ್ಬರು ಬ್ರಹ್ಮ ರಾಕ್ಷಸ ದಂಪತಿಗಳು ಬಂದು ಕೂತಿದ್ರು. ಕುಶೀಲವ ಅಂತ ಒಬ್ಬ ಬ್ರಾಹ್ಮಣ. ಅವನು ಒಳ್ಳೆ ಸದಾಚಾರಿಯಾಗಿದ್ದ, ವೇದವನ್ನು ಓದಿದ್ದ. ವೇದ ಅಷ್ಟೇ ಅಲ್ಲದೆ ಬೇರೆ ಶಾಸ್ತ್ರಗಳಲ್ಲೂ ಓದಿದ್ದ. ಅವನಿಗೊಬ್ಬ ಹೆಂಡತಿ ಕುಮತಿ ಅಂತ. ಅವಳು ಹೆಸರಿಗೆ ತಕ್ಕಂಗೆ ಕುಮತಿಯೇ. ಅವಳು ಕೂಡ ಸದಾಚಾರಿಯಾಗಿದ್ಲು, ಆಚಾರ ವಿಚಾರ ಮಾಡ್ತಿದ್ಲು. ಆದರೆ ಅವರಿಬ್ಬರಿಗೂ ಧನದ ಆಸೆ ಬಹಳ ಇತ್ತು. ದಾನ ಇಸ್ಕೊಂತಿದ್ರು, ಆದರೆ ಅವರು ಒಬ್ಬರಿಗೂ ಮಾತ್ರ ದಾನವನ್ನು ಮಾಡ್ತಿದ್ದಿಲ್ಲ. ಹೀಗೆ ಅವರ ಅರ್ಧ ಆಯುಷು ಅಲ್ಲೇ ಕಳೆದಿತ್ತು. ಬಂದ ದುಡ್ಡು ಅದನ್ನೂ ಹಾಗೆ ಉಳಿತು. ಅವರು ಬ್ರಹ್ಮ ರಾಕ್ಷಸರಾದರು. ಹಸಿವಿ, ನೀರಡಿಕೆ ಅದನ್ನೆಲ್ಲ ಕೊರಗ್ತಾ ಲೋಕವನ್ನೆಲ್ಲ ಸುತ್ತುತ್ತಿದ್ರು. ಹಾಗೆ ಒಂದು ತಾಳೆ ಮರ ಸಿಕ್ತು. ಅದು ವಿಶ್ರಾಂತಿಗಂತ ಬಂದಾಗ ಪತ್ನಿ ಕೇಳ್ತಾಳ, ಸ್ವಾಮಿ, ಈ ನಮಗೆ ಬ್ರಹ್ಮ ರಾಕ್ಷಸ ಜನ್ಮದಿಂದ ನಮಗೆ ಯಾವಾಗ ಮುಕ್ತಿ ಸಿಗ್ತದ ಅಂತ ಕೇಳಿದಾಗ ತನ್ನ ಗಂಡ ಹೇಳ್ತಾನೆ, ಇದು ಸುಮ್ಮನೆ ಅಲ್ಲ. ನಾವೇನೋ ಮುಕ್ತಿ ಸಿಗಬೇಕು ಅಂದರೆ ಬ್ರಹ್ಮ ವಿದ್ಯೆ ಉಪದೇಶ ಆಗಿರಬೇಕು. ಇಲ್ಲ ಅಂದರೆ ನಮಗೆ ಸಿಗೋವಂಥ ಸಾಧನೆ ಇಲ್ಲ, ಮುಕ್ತಿ ಸಿಗಲಕ್ಕೆ ಸಾಧ್ಯನೇ ಇಲ್ಲ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಎಂತಹ ಮಾತು ಹೇಳಿದೆ ನೀನು. ಇದನ್ನ ಕೇಳಿ ಆ ತಾಳೆ ವೃಕ್ಷದಲ್ಲಿ ತಾಳೆ ವೃಕ್ಷ ಹೋಗಿ ಭಾವಶರ್ಮ ಎದ್ದು ನಿಂತ. ಆವಾಗ ಈ ವಾಕ್ಯವನ್ನು ಕೇಳಿ ಭಾವಶರ್ಮಗೆ ಮುಕ್ತಿ ಸಿಕ್ತು, ತಾಳೆ ಮರದ ಮುಕ್ತಿ ಸಿಕ್ತು. ಆಮೇಲೆ ಇವರಿಬ್ಬರಿಗೂ ಬ್ರಹ್ಮ ರಾಕ್ಷಸರಿಗೂ ಮುಕ್ತಿ ಸಿಕ್ತು. ಅಂತರಿಕ್ಷದಿಂದ ಒಂದು ವಿಮಾನ ಬಂತು. ಆ ವಿಮಾನದಲ್ಲಿ ಅಪ್ಸರಸ್ತಿರವರು ನೃತ್ಯ ಮಾಡ್ತಿದ್ರು, ಹಾಡು ಹಾಡ್ತಿದ್ರು. ಈ ವಿಮಾನದಲ್ಲಿ ಆ ಇಬ್ರು ಬ್ರಹ್ಮ ರಾಕ್ಷಸ ದಂಪತಿಗಳು ದೇವಲೋಕಕ್ಕೆ ಹೋದ್ರು. ಏನೋ ಭಾವಶರ್ಮ ಅವನಿಗೆ ಮುಕ್ತಿ ಸಿಕ್ತು, ಅವನು ಹಾಗೆ ಉಳಿದಿದ್ದ. ಒಂದು ಪತ್ರದಲ್ಲಿ ಆ ವಾಕ್ಯವನ್ನು ಬರ್ಕೊಂಡಿದ್ದ, ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಈ ವಾಕ್ಯವನ್ನು ಬರ್ಕೊಂಡು ಕಾಶಿಗೆ ಹೋಗಿ ಭಗವಂತನಾದ ಶ್ರೀಹರಿ ಮುಂದೆ ಈ ವಾಕ್ಯವನ್ನು ಹೇಳುತ್ತಾ ನಮಸ್ಕಾರ ಮಾಡ್ತಾನೆ. ಆಮೇಲೆ ಭಗವಂತ ಲಕ್ಷ್ಮೀದೇವಿ ಮುಂದೆ ಹೇಳ್ತಾನೆ, ನನಗೆ ಇಂಥ ಭಕ್ತ ಬಂದನ, ಏನು ಫಲ ಕೊಡಲಿ ಅಂತ ಕೇಳಿದಾಗ ಒಂದು ಕ್ಷಣ ಭಗವಂತ ಕಣ್ಣು ಮುಚ್ಚುತ್ತಾನೆ. ಲಕ್ಷ್ಮೀದೇವಿ ಕೇಳ್ತಾಳೆ, ಸ್ವಾಮಿ ಯಾಕೆ ಕಣ್ಣು ಮುಚ್ಚಿದ್ದೀರಿ ಅಂತ ಕೇಳಿದಾಗ ಈ ವಾಕ್ಯವನ್ನು ಹೇಳಿದಾನ, ಅವನಿಗೆ ಏನು ಫಲ ಕೊಡಲಿ ಅಂತ ಕೇಳಿದಾಗ ಭಗವಂತ ಅವನಿಗೆ ಒಳ್ಳೆ ಸುಖವನ್ನು ಕೊಡ್ತಾನೆ, ಒಳ್ಳೆ ಸದ್ಗತಿ ಆಗ್ತದೆ. ಈ ಕೇಳಿದ್ರಿ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಂತ. ಆ ಶ್ಲೋಕ ಶ್ರವಣ ಮಾಡಿದ್ದಕ್ಕೇನೆ ಅವನಿಗೆ ಎಂಥ ಮುಕ್ತಿ ಸಿಕ್ತು. ಅವರಿಬ್ಬರಿಗೂ ಶ್ಲೋಕ ಹೇಳಿದಕ್ಕೆ ಎಂಥ ಫಲ ಸಿಕ್ತು. ಇಬ್ಬರಿಗೂ ಒಳ್ಳೆ ಸದ್ಗತಿ ಆಯಿತು. ಅವರಿಬ್ಬರು ದೇವಲೋಕಕ್ಕೆ ಹೋದರು ವಿಮಾನದಿಂದ. ಇವನಿಗೆ ಶ್ಲೋಕ ಪಠನೆ ಮಾಡಿದರಿಂದ ಮುಕ್ತಿ ಸಿಕ್ತು. ಇದೇ ರೀತಿಯಾಗಿ ಭಗವದ್ಗೀತದ 8ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಮುಂದೆ ನಮಗೆ ಆಗುವಂತಹ ಒಳ್ಳೆಯ ಫಲಕ್ಕಾಗಿ, ಇಲ್ಲ ನಮಗೇನು ಮುಂದೆ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಈ 8ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ನಮಗೂ ಮುಂದೆ ಒಂದೇ ಸದ್ಗತಿ ಸಿಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.